ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಿಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯುವ ಕುರಿತು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿ ವತಿಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ನಾರಾಯಣಪುರ ಎಡದಂಡೆ ಉಪವಿಭಾಗ ನಂಬರ್ 6 ಹುಣಸಗಿಯವರಿಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಹುಣಸಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರೈತರ ಜೀವನಾಡಿಯಾದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂಬಂಧಿಸಿದಂತೆ ಕೂಡಲೇ ನೀರಾವರಿ ಸಲಹಾ ಸಮಿತಿ ಕರೆದು ನಾರಾಯಣಪುರ ಎಡದಂಡೆ ಕಾಲುವೆಗೆ ಬೇಸಿಗೆ ಬೆಳೆ ಬೆಳೆಯಲು ನೀರು ಹರಿಸಲು ಬೇಗನೆ ಸಲಹಾ ಸಮಿತಿ ಸಭೆ ನಿರ್ಧಾರ ಮಾಡಬೇಕು. ಈಗಾಗಲೇ ರೈತರು ಹಿಂಗಾರು ಬೆಳೆಗೆ ನೀರು ಬರುತ್ತೋ ಇಲ್ಲವೋ ಎಂಬ ಗೊಂದಲದಲ್ಲಿದ್ದಾರೆ. ಈಗಲೇ ಮುಂಗಾರು ಬೆಳೆಗಳು ಕಟಾವಿಗೆ ಬಂದಿದ್ದು ರೈತರು ಮುಂಗಾರು ಹಂಗಾಮಿಗೆ ನಾಟಿ ಬೀಜಗಳನ್ನು ಹಾಕಲು ಕೂಡಲೇ ಬೇಸಿಗೆ ಬೆಳೆ ಬೆಳೆಯಲು ನೀರು ಹರಿಸುವುದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಲಹಾ ಸಮಿತಿ ಸಭೆ ಕರೆದು ಕಡ್ಡಾಯವಾಗಿ ಬೇಸಿಗೆ ಬೆಳೆಗೆ ನೀರು ಹರಿಸಲು ನಿರ್ಧಾರ ಮಾಡಬೇಕು. ಹಿಂಗಾರು ಬೆಳೆಗಳಾದ ಭತ್ತ, ಶೇಂಗಾ, ಸಜ್ಜೆ ಮತ್ತು ಮುಂತಾದ ಬೆಳೆಗಳಿಗೆ ಮತ್ತು ಕೊನೆಯ ಭಾಗದ ರೈತರನ್ನ ಗಮನದಲ್ಲಿಟ್ಟುಕೊಂಡು ಏಪ್ರಿಲ್ 30ರವರೆಗೆ ನೀರು ಹರಿಸಿ ಎಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಮಾನ್ಯ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಶಾಸಕರು ಹಾಗೂ ಸಲಹಾ ಸಮಿತಿಯ ಸದಸ್ಯರು 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ನೀರಾವರಿ ಸಲಹಾ ಸಮಿತಿಯನ್ನ ಈ ಭಾಗದ ರೈತರ ಹಿತ ಕಾಪಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಣಸಗಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದರು. ಹಾಗೂ ತಾಲೂಕು ಪಂಚಾಯಿತಿ ಹುಣಸಗಿ ಇಒ ಅವರಿಗೆ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕುಡಿಯುವ ನೀರು ಹಾಗೂ ನೈರ್ಮಲ್ಯಗಳ ಕುರಿತು ಹಾಗೂ ರೈತರ ಹೊಲಗಳಿಗೆ ಹೋಗುವ ರಸ್ತೆಗಳನ್ನು ಸರಿಪಡಿಸಬೇಕು, ನರೇಗಾ ಯೋಜನೆಯಲ್ಲಿ ರೈತ ಪರ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ಅದೇ ರೀತಿಯಾಗಿ ತಾಲೂಕಿನ ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳು ಜನರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗಯ್ಯ ದೇಸಾಯಿ ರಾಜ್ಯ ಪ್ರಧಾನ ಸಂಚಾಲಕರು, ಮಲ್ಲನಗೌಡ ಎಂ ನಗನೂರು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಾದ ಸಿದ್ದಣ್ಣ ಮೇಟಿ, ಮೆಹಬೂಬ್ ಚೌಧರಿ, ನಿಂಗಯ್ಯ ಗುತ್ತೇದಾರ್, ಮಾಳಪ್ಪ ರಾಯನಪಾಳೆ, ಮಲ್ಲಿಕಾರ್ಜುನ್ ಗುತ್ತೇದಾರ್, ಅನೇಕ ರೈತ ಪರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಹೇಶ್ ಅಗತಿರ್ತ, ಟೈಮ್ 9 ನ್ಯೂಸ್ ಕನ್ನಡ, ಹುಣಸಗಿ. ಸರ್, ನೀವು ಯಾವ ಉದ್ದೇಶಕ್ಕಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀರಿ? ನಾವು ಬಂದಿರೋ ವಿಷಯ ಏನಂದರೆ, ಸುಮಾರು 2 ತಿಂಗಳಿಂದನೂ ಈ ತಾಲೂಕು ಪಂಚಾಯತಿ ಇಒ ಅವರಿಗೆ ನಾವು ಲೆಟ್ರ್ ಕೊಟ್ಟು ಹೋಗಿದ್ದೀವಿ. ರಾಜ್ಯದಲ್ಲಿ ನಮ್ಮ ತಾಲೂಕಿನ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ರೈತರಿಗೆ ಹೋಗುವಂಥ ಸುರಕ್ಷಿತವಾದ ದಾರಿಗಳಿಲ್ಲ. ಅದರ ಸಲುವಾಗಿ ಇದು ಉದ್ಯೋಗ ಖಾತ್ರಿ ಅಂತೇಳಿ NRG ಐತಲ್ಲ, ಅದ್ರಾಗ ಬೇರೆ ಬೇರೆ ಕೆಲಸಗಳಿಗೆ ಹೆಚ್ಚಿನ ಅಮೌಂಟ್ ಕೊಟ್ಟು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವೇನು ಮಾಡಿದ್ದೀವಿ, ಫಸ್ಟ್ ಪ್ರಿಫರೆನ್ಸ್ ರೈತರಿಗೆ ಹೊಲಗಳಿಗೆ ನಮ್ಮ ಹೊಲ ನಮ್ಮ ದಾರಿ ಅಂತೇಳಿ ಫಸ್ಟಾಗಿ ಅದಕ್ಕೆ ಅಮೌಂಟ್ ಬಿಡುಗಡೆ ಮಾಡ್ರಿ ಅಂತೇಳಿ ನಾವು ಮನೇನ ಲೆಟ್ರ್ ಕೊಟ್ಟಿದ್ವಿ. ಇಲ್ಲಿ ತನಕ ನಾವು ಇನ್ನೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ನಮಗೆ. ಅದ್ರ ಸಲುವಾಗಿ ತಾಲೂಕು ಪಂಚಾಯತಿಗೆ ಇನ್ನೊಂದು ಸರಿ ನಾವು ಅವ್ರಿಗೆ ಹೇಳಕ್ಕೆ ಬಂದಿದ್ವಿ. ಸರ್, ಮತ್ತು ಇದು ಒಂದೇ ಉದ್ದೇಶನಾ ಅಥವಾ ಬೇರೆ ಬೇರೆ ಉದ್ದೇಶ ಇದಾವೆ? ಹಾಂ ಸರ್, ಬೇರೆ ಬೇರೆ ಅಂತಂದರೆ ಏನಂದರೆ, ನಮ್ಮ ಫಸ್ಟ್ ರೈತರಿಗೆ ನೀವು ಪ್ರಿಫರೆನ್ಸ್ ಕೊಡೋಂಥ ಕೆಲಸ ಮಾಡಿರಿ. ಉದ್ಯೋಗ ಖಾತ್ರಿ ಒಳಗೆ ಏನೇನು ನಮ್ಮ ರೈತರಿಗೆ ಜಮೀನಿನ ನೀರಿನ ಕೆಲಸಗಳು ಬರ್ತಾವೆ, ಎಲ್ಲಷ್ಟು ತಾವೇ ಮುಂದೆ ಮಾಡುವಂಥ ಕೆಲಸ ಮಾಡ್ಬೋದು. ಆಮೇಲೆ ಸುಮ್ಮನೆ ಹೂಳು ಎತ್ತೋದು, ಗೂಟದಾಗ ಹೋಗಿ ತೆಗೆದುಕೊಳ್ಳೋ ಅವೆಲ್ಲ ಬೇಡ. ನಮಗೇನು ಫಸ್ಟ್ ರೈತರಿಗೆ ಆದಂಥ ರೈತರಿಗೋಸ್ಕರ ಅಂತ ಸರ್ಕಾರದವ್ರು ಹೇಳ್ತಾರೆ, ರೈತರಿಗೋಸ್ಕರ ನೀವೇನು ಮಾಡ್ಲತ್ತಿರ್ತೀರಿ? ಅದ್ರ ಸಲುವಾಗಿಯೇ ನಾವು ನಮ್ಮ ಹೊಲ ನಮ್ಮ ದಾರಿ ಫಸ್ಟಾಗಿ ಅದನ್ನು ನೀವು ಮಾಡುವಂಥ ಕೆಲಸ ನೀವು ಮಾಡಲೇಬೇಕು. ಅದು ಒಂದು ಪಂಚಾಯತಿಗೆ ಏನು ಹೇಳ್ತಾರೆ, 10% ನಮ್ಮ ಹೊಲ ನಮ್ಮ ರಸ್ತೆ ಅಂತ ಹೇಳಕತ್ತಾರೆ. ಅದನ್ನು ಬೇಡ. ನಮ್ಮ ಹೊಲ ನಮ್ಮ ರಸ್ತೆ ಒಂದು ಪಂಚಾಯತಿಗೆ ಒಂದು ರೋಡ್ ಆಗಲ್ಲ. ಅದ್ರ ಸಲುವಾಗಿಯೇ ದಯವಿಟ್ಟು ಒಂದು ಅರ್ಧ 50% ಆದರೂ ನಮ್ಮ ಹೊಲ ನಮ್ಮ ರಸ್ತೆ ನೀವು ಬಜೆಟ್ ಇಡುವಂಥ ಕೆಲಸ ಮಾಡಿರಿ. ಅಂದ್ರೆ ನಾವು ರೈತರಿಗೆ ತಮ್ಮ ಹೊಲಕ್ಕೆ ತಾವು ಹೋಗೋಕೆ ಒಂದು ಅನುಕೂಲ ಆಗುವಂಥ ಕೆಲಸ ಆಗುತ್ತೆ. ಸರ್, ಮತ್ತು ಇವಾಗ ಮುಂಗಾರು ಬೆಳೆ ಭತ್ತ ಕಟಾವಿಗೆ ಬಂದಿದೆ, ಮತ್ತು ಹಿಂಗಾರು ಬೆಳೆ ಮತ್ತು ನೀರು ಬಿಡುವ ಸಲುವಾಗಿ ಮತ್ತು ಅಧಿಕಾರಿಗಳಿಗೆ ಮತ್ತು ನೀವು ಮಾನ್ಯ ಶಾಸಕರಿಗೆ ನೀವು ಏನನ್ನು ನೀವು ಮನವಿ ಮಾಡ್ತೀರಿ ಸರ್ ಇದರ ಬಗ್ಗೆ? ನಾವು ಬೇಗ ಸಲಹಾ ಸಮಿತಿ ಮೀಟಿಂಗ್ ಮಾಡಿದ್ರೆ ಆಲ್ರೆಡಿ KBJ ಏನು ಆಫೀಸ್ ಅದ ಅವರಿಗೆಲ್ಲ ಹೋಗಿ ನಾವು ಲೆಟರ್ ಕೊಡುವಂಥ ಕೆಲಸ ಮಾಡಿದ್ದೀವಿ. ಆದಷ್ಟು ಬೇಗ ಅಂದರೆ ನಮ್ಮ ಮುಂಬರುವ ದಿನಗಳಲ್ಲಿ ರೈತರಿಗೆ ಚಟುವಟಿಕೆ ಮಾಡೋಕೆ ಒಂದು ಅನುಕೂಲ ಆಗ್ತದೆ. ಆದಷ್ಟು ಬೇಗ ಮುಂಬರುವ ದಿನಗಳಲ್ಲಿ ಸಲಹಾ ಸಮಿತಿ ಮೀಟಿಂಗನ್ನು ಆದಷ್ಟು ಬೇಗ ಜಲ್ದಿ ನಾವು ಒಂದು ತಾರೀಕನ್ನು ಅವ್ರು ಘೋಷಣೆ ಮಾಡ್ಕೊಂಡು ನಮ್ಗೆ ಹೇಳ್ರಿ ಅಂತೇಳಿ ಆಲ್ರೆಡಿ KBJ ಆಫೀಸರ್ಗೆ ಹೇಳಿದ್ದೀವಿ. ಆಯ್ತು ಅಂತ ಹೇಳಿದ್ರೆ, ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಹುಣಸಗಿ ಸುತ್ತಮುತ್ತ KBJ ಆದಂಥ ಒಂದು ಪ್ರಾಪರ್ಟೀಸ್ ಅದ, ಒಂದು ಆಸ್ತಿಗಳದ. ಅಲ್ಲಿ ಏನು ಮಾಡ್ತಾರೆ, IB ಇರ್ಬೋದು, ಇಲ್ಲಿ ಬಸವೇಶ್ವರ ಚೌಕ್ ಹತ್ರ ಇರ್ಬೋದು, ಇನ್ನೊಂದು ಕಡೆ ಎಲ್ಲ ಗಿಡ ಗಂಟಿ ಜಾಲಿ ಬೆಳೆದ ಹಾಳು ಬಿದ್ದಾವೆ. ಅದಕ್ಕೆ ಅದನ್ನು ಸ್ವಚ್ಛತೆ ಮಾಡಿರಿ, ಸ್ವಚ್ಛತೆ ಮಾಡುವಂಥ ಕೆಲಸ ನೀವು ಮಾಡ್ರಿ ಅಂತೇಳಿ ನಾವು ಆದೇಶ ಮಾಡಿ ಬಂದಿದ್ದೀವಿ.
ಅಂದ್ರೆ ರೈತರು ಇವಾಗ ಭತ್ತ ನಾಟಿ ಮಾಡ್ಬೇಕಾದ್ರೆ ಅಂದ್ರೆ ಪೂರ್ವ ಸಿದ್ಧತೆ ಮಾಡ್ಬೇಕಾದ್ರೆ ರೈತರಿಗೆ ನೀವು ಏನನ್ನು ನೀವು ವಿಶ್ವಾಸದಿಂದ ನೀವು ಹೇಳಕ್ ಬಯಸ್ತೀರಿ? ವಿಶ್ವಾಸ ನಾವ್ ಹೇಳೋದಕ್ಕಿಂತ ಇವ್ರು ಏನ್ ಹೇಳ್ಬೇಕ್ರಿ, ಇಲಾಖೆಯವ್ರು ಹೇಳ್ಬೇಕು. ಹಾಂ ಸರ್. ರೈತರಿಗೆ ನಾವ್ ಹೇಳೋದಕ್ಕಿಂತ ಇಲಾಖೆ ನಾವು ರೈತರು, ಎಲ್ಲರೂ ರೈತರು ಇದೆ, ನಾವೇನ್ ಹೇಳ್ಬೇಕಂದ್ರೆ ಇಲಾಖೆ ಹೇಳ್ಬೇಕು. ಈ ಡೇಟಿಗೆ ನಾವು ನೀರು ಬಿಡ್ತೀವಿ, ಇಂಥ ಡೇಟಿಗೆ ನಾವು ನೀರು ಬಂದ್ ಮಾಡ್ತೀವಿ, ಅಷ್ಟರೊಳಗೆ ನೀವೆಲ್ಲ ರೈತರು ನೀವು ಸಜ್ಜಾಗಿ ನಿಮ್ಮ ಸಸಿ ಹಾಕೋರಿ, ಬೆಳಿ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಅಂತ ಇಲಾಖೆ ಹೇಳ್ಬೇಕು. ಹೌದ್ರಾ? ನಾವ್ ಹೇಳೋದಲ್ಲ. ನಾವೆಲ್ಲರೂ ರೈತರು ಸೇರಿ ಏನ್ ಮಾಡಿದ್ವಿ, ಇಲಾಖೆ ಹತ್ರ ಹೋಗಿದ್ದೀವಿ. ಆದಷ್ಟು ಬೇಗ ಜಲ್ದಿ ನೀವು ಸಲಹಾ ಸಮಿತಿ ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದು ಒಳ್ಳೆ ಒಂದು ತಾರೀಕು ನೀವು ನಿಗದಿ ಮಾಡಿ ಮುಂಬರುವ ದಿನಗಳಲ್ಲಿ ರೈತರಿಗೆ ಎರಡು ಬೆಳೆ ಸಂಪೂರ್ಣವಾಗಿ ರೈತರಿಗೆ ಯಾವುದು ತೊಂದರೆ ಆಗ್ಲಾರ್ದಂಗೆ ಎರಡು ಬೆಳೆ ನೀರು ಕೊಡುವಂಥ ಕೆಲಸ ಮಾಡ್ರಿ ಅಂತ ನಾವು ಹೇಳಕ್ ಬಯಸ್ತೀವಿ. ಸರ್, ಉದ್ಯೋಗ ಖಾತ್ರಿ ಅವ್ಯವಹಾರಗಳ ಬಗ್ಗೆ ನೀವು ಗ್ರಾಮ ಪಂಚಾಯಿತಿಗಳ ಪಿ ಡಿ ಒಗಳಿಗೆ ಮನವಿ ಸಲ್ಲಿಸಿ ಅಥವಾ ಅವರ ಗಮನಕ್ಕೆ ತಂದಿದ್ದೀರಾ ಅಥವಾ ನೇರವಾಗಿ ತಾಲೂಕ್ ಪಂಚಾಯತ್ ಕಾರ್ಯಾಲಯಕ್ಕೆ ಬಂದಿರ? ನಮ್ಮ ಗ್ರಾಮ ಘಟಕದಲ್ಲಿರುವಂಥ ನಮ್ಮೆಲ್ಲ ರೈತ ಮುಖಂಡರು ಪಿ ಡಿ ಒಗಳಿಗೆ ಗಮನ ಕೊಟ್ಟಾರ. ಆರು ಪಿ ಡಿ ಒಗಳು ಅವ್ರು ನಮ್ಗೇನು ಗ್ರಾಮ ಘಟಕದ ರೈತ ಮುಖಂಡರು ಏನು ಪಿ ಡಿ ಒಗಳಿಗೆ ಮನವಿ ಕೊಟ್ಟಾರ, ಸ್ಪಂದನೆ ಮಾಡಿಲ್ಲ. ಆಮೇಲೆ ಫೋನ್ ಮಾಡಿ ಫೋನ್ ರಿಸೀವ್ ಮಾಡಲ್ಲ, ಕರೆಕ್ಟಾಗಿ ಆಫೀಸ್ನಾಗ ಕಾಣಲ್ಲ. ಒಬ್ಬನೇ ಪಿ ಡಿ ಒ ಒಂದೇ ಪಂಚಾಯತಿ ಅಂತ ಹೇಳಲ್ಲ, ಎಲ್ಲರದ್ದು ನಾವು ಅದಕ್ಕೆ ನಾವೇನು ಮಾಡಿದ್ವಿ, ತಾಲೂಕ್ ಪಂಚಾಯತಿಗೆ ಬಂದು ಯುವ ಕೈಯಲ್ಲಿ ಎಲ್ಲ ಪಿ ಡಿ ಒಗಳಿಗೆ ತೊಗೊಂಡು ನಮ್ಮನ್ನು ಮೀಟಿಂಗ್ ಕರ್ರಿ, ಎಲ್ಲರೂ ಸೇರಿ. ಮಳೆಯಿಂದ ಅತಿವೃಷ್ಟಿ ಆಗಿದೆ, ಇದರಿಂದ ಅನೇಕ ಬೆಳೆಗಳು ಏನಾಗ್ಯವ್ರಿ ಸರ, ಅತಿವೃಷ್ಟಿಯಿಂದ ಲಾಸ್ ಆಗ್ಯವ್ರಿ ಸರ. ಹಾಗಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನೀವು ಬೆಳೆ ಪರಿಹಾರವನ್ನು ಒದಗಿಸಲು ನೀವು ಏನನ್ನು ಆಗ್ರಹಿಸ್ತೀರಿ ಸರ್? ಸರ್, ನಾವು ಬೆಳೆ ಪರಿಹಾರ ಒಂದು ಹೆಕ್ಟರ್ಗೆ 8,500 ಮಾಡ್ಯಾರ. ಹಾಂ ಸರ್. ಒಣ ಬೇಸಾಯಕ್ಕೆ. ಹಾಂ ಸರ್. ನೀರಾವರಿಗೆ ಏನಾದ್ರು 17,000 ಮಾಡ್ಯಾರ. ಹಾಂ ಸರ್. ಅದು ಯಾವುದೇ ರೈತಿಗೆ ಸಾಲಲ್ಲ ರೀ. ಹಾಂ ಸರ್. ಈಗ ಆಲ್ರೆಡಿ ನೀರಾವರಿಗೆ 25,000 ರಿಂದ 30,000 ಖರ್ಚು ಮಾಡ್ಯಾರ. ಹಾಂ ಸರ್. ಒಣ ಬೇಸಾಯಕ್ಕೆ ಏನದ 20,000 ಖರ್ಚು ಮಾಡ್ಯಾರ. ಅದಕ್ಕೆ ನಮ್ಗೆ ಹೆಚ್ಚುವರಿ ಅದು ದುಡ್ಡು ಏನದ ಹೆಚ್ಚುವರಿ ಮಾಡಿ ಕೊಡ್ಬೇಕು ನಮ್ಗೆ. ಹಾಂ ಸರ್. ಅಂದರೆ ನೀವು ಮನವಿ ಸಲ್ಲಿಸ್ತೀರಿ ಸರ್ ಇದ್ರ ಬಗ್ಗೆ? ನೀವು ಮನವಿ ಸಲ್ಲಿಸಿವಿ. ಅಧಿಕಾರಿಗಳು ಇದರ ಬಗ್ಗೆ ಸ್ಥಳಗಳಿಗೆ ಮತ್ತು ಭೇಟಿ ನೀಡಿದ್ದಾರೆ ಸರ್? ಭೇಟಿ ನೀಡಕತ್ತಾರೆ. ಹಾಂ ಸರ್. ಇದರ ಸರ್ವೆ ನಡೆದಿದ್ರಿ ಸರ್? ಅಂದ್ರೆ ಅನುದಾನ ಬಿಡುಗಡೆ ಆಗಿದೆ ಸರ್ ಸರ್ಕಾರದಿಂದ? ಅಲ್ರಿ, CM ಹೇಳ್ಯಾರಿ ಅನುದಾನ ಇಷ್ಟ ಅಂತೇಳಿ. ಒಂದು ಹೆಕ್ಟರ್ಗೆ 8,500 ಒಣ ಬೇಸಾಯಕ್ಕೆ, ನೀರಾವರಿಗೆ ಏನಾದ್ರು 17,000 ಅಂತ ಹೇಳ್ಯಾರ. ನಮ್ಮ ಯಾವುದೇ ರೈತರಿಗೆ ಯಾವುದೇ ರೀತಿ ಸಾಲಲ್ಲ, ಅದು ಹೆಚ್ಚುವರಿ ಮಾಡಿ ಕೊಡ್ಬೇಕಂತ ನಮ್ಮ ಆಗ್ರಹ ಸರ್. ನಿಮ್ಮ ಹೆಸರು ಸರ್? ಮಲ್ಲನಗೌಡ ಎಂ ನಗನೂರ್, ತಾಲೂಕು ಅಧ್ಯಕ್ಷರು. ಸರಿ, ನಿಮ್ಮ ಆಗ್ರಹ ಏನು ಸರ್ ಅಧಿಕಾರಿಗಳಿಗೆ? ನಮ್ಮ ಆಗ್ರಹ ನೋಡ್ರಿ, ಒಂದೇ ಅಧಿಕಾರಿಗಳಿಗೆ ನಮ್ಮ ರೈತರಿಗೆ ಯಾವುದು ಬಂದು ಕೊರತೆ ಬರಲಾರ್ದಂಗೆ ನೀವು ನೋಡ್ಕೊಳ್ಳೋಂಥ ಕೆಲಸ ನಿಮ್ಮದು ಯಾರ್ದು ಅಧಿಕಾರಿಗಳದು. ಮತ್ತು ನಿಮ್ಮದೇ ನೀವು ಕೆಲಸ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ನಮ್ದು ಉಗ್ರ ಹೋರಾಟ ಮಾಡಿ ನಿಮ್ಮನ್ನ ಎಲ್ಲಿ ಕುಂದಿರ್ಸೋಕೆ ಅಲ್ಲಿ ಕೂರುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ನಿಮ್ಮ ಸಂಘಟನೆ ಯಾವುದು? ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಚೂನಪ್ಪ ಪೂಜಾರಿ ಅವರ ಬಣದಿಂದ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ಹಿಂಗಾರು ಬೆಳೆಗೆ ನೀವು ರೈತರ ಪರವಾಗಿ ಏನನ್ನು ಮನವಿ ಸಲ್ಲಿಸಕ್ತಿದ್ರಿ ಸರ್? ಸರ್, ನಾವು ಹಿಂಗಾರು ಬೆಳೆಗೆ ಸಲಹೆ ಸಮಿತಿ ಮೀಟಿಂಗಕ್ಕೆ ಮುನ್ಸೂಚನೆಯಲ್ಲಿ ರೈತರಿಗೆ ಒಂದು ನಿಗದಿವಾದ ಡೇಟನ್ನು ನೀವು ಇದು ಮಾಡಿಕೇಸಿ ನಮಗೆ ತಿಳಿಸ್ರಿ ಅಂತೇಳಿ ನಾವು ಮನವಿ ಪತ್ರ ಮತ್ತೊಮ್ಮೆ ಇದಕ್ಕೆ KV ಚಾನಲ್ಗೆ ಕೊಡಕ್ಕೆ ಬಂದಿದ್ದೀವಿ. KV ಚಾನಲ್ ಮತ್ತು ತಾಲೂಕು ಪಂಚಾಯತ್ ಕಾರ್ಯಾಲಯ ಹುಣಸಿಗೆ. ಓಕೆ ಸರ್. ಅದೇ ರೀತಿಯಾಗಿ ಮತ್ತು ಶಾಸಕರಿಗೆ ಕೂಡ ನೀವು ಏನನ್ನು ಆಗ್ರಹಿಸ್ತೀರಿ? ಶಾಸಕರಿಗೆ ನೋಡ್ರಿ, ನಮ್ಮ ರೈತರಿಗೆ ಇದು ಸಲಹೆ ಸಮಿತಿ ಮೀಟಿಂಗಕ್ಕೆ ನೀವು ಸ್ವಲ್ಪ ಸ್ಪಂದಿಸ್ರಿ ನಮ್ಗೆ ರೈತರಿಗೆ ಅಂತೇಳಿ ಅವರಿಗೊಂದು ನಾವು ಸ್ವಲ್ಪ ಮನವಿ ಮಾಡ್ತೀವಿ. ಓಕೆ ಸರ್. ಮತ್ತು ಇದ್ರ ಬಗ್ಗೆ ನೀವು ಉಸ್ತುವಾರಿ ಸಚಿವರಿಗೂ ಮತ್ತು ಶಾಸಕರಿಗೂ ಗಮನಕ್ಕೆ ಈ ಬಗ್ಗೆ ನೀವು ತರ ಪ್ರಯತ್ನ ಮಾಡ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಸಂಘಟನೆಯ ಮೂಲಕ? ಹೌದು ಸರ್. ನಿಮ್ಮ ಸಂಘಟನೆ ಯಾವ್ದು ಸರ್? ಸರ್, ನಮ್ಮದು ಚೂನಪ್ಪ ಪೂಜಾರಿ ಬಣದಾಗ ಇದೀವಿ ನಾವು. ನಮ್ಮದು ಹಸಿರು ಸೇನಾ ಕರ್ನಾಟಕ ರಾಜ್ಯ ರೈತ ಸಂಘ, ಜಿಲ್ಲಾ ಕಾರ್ಯಾಧ್ಯಕ್ಷ. ನನ್ನ ಹೆಸರು ರಾಜಶಂಕರ್ ದೇಸಾಯಿ, ಹುಣಸಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್.